ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಇವತ್ತು ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ ನಿಗದಿಯಾಗಿದೆ, ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದೆ. ಸೊ ಅದಕ್ಕೂ ಮುಂಚಿತವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರ ಆಹ್ವಾನದ ಮೇರೆಗೆ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಸಂಜೆ 6 ಗಂಟೆಗೆ ವಂಡರ್ಲಾ ರೆಸಾರ್ಟ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ನೋಡಿ, ಈ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಯಾವ್ಯಾವ ಶಾಸಕರು ಯಾರ್ಯಾರು ವೋಟ್ ಮಾಡಬೇಕು ಅಂತ ಡಿವೈಡ್ ಮಾಡ್ತಾರೆ. ಈಗ 29 ಅಂತ ಡಿವೈಡ್ ಮಾಡ್ತಾರೆ. 28 ಟೋಟಲ್ ಬೇಕಾಗಿರೋದು ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ. ಒಂದು ಹೆಚ್ಚುವರಿಯಾಗಿ ವೋಟ್ ಹಾಕಿಸ್ತಾರೆ. ಯಾಕೆ ಅಂದರೆ ಅಡ್ಡ ಮತದಾನ ಆಗಬಾರ್ದು, ಗೌಪ್ಯ ಮತದಾನ ಆಗಿರೋದ್ರಿಂದ. ಅಡ್ಡ ಮತದಾನ ಆಗಿಬಿಟ್ರೆ ಪಕ್ಷದ ಅಭ್ಯರ್ಥಿ ಸೋತು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಭದ್ರತೆಯ ದೃಷ್ಟಿಯಿಂದ ಇರಲಿ ಅಂತ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಒಂದು ಹೆಚ್ಚುವರಿಗೆ ವೋಟ್ ಹಾಕಿಸ್ಕೊಂಡಿರ್ತಾರೆ. ಸೊ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇದೆಯಲ್ಲ, ಈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಯಾವ್ಯಾವ ಶಾಸಕರು ಯಾವ್ಯಾವ ಅಭ್ಯರ್ಥಿಗೆ ವೋಟ್ ಹಾಕಬೇಕು ಅಂತ ಡಿವೈಡ್ ಮಾಡ್ತಾರೆ. 29 ಶಾಸಕರು ಯಾರಿಗೆ ವೋಟ್ ಮಾಡಬೇಕು, ಇನ್ನು 29 ಶಾಸಕರು ಇನ್ಯಾರಿಗೆ ವೋಟ್ ಮಾಡಬೇಕು ಅಂತ ಡಿವೈಡ್ ಮಾಡಿ ಇಡ್ತಾರೆ. ಸೊ ಇವತ್ತು ನಡೆಯುವಂಥ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಒಂದು ಚರ್ಚೆ ಆಗುತ್ತೆ ಅನ್ನೋದು ಒಂದು. ಮತ್ತು 18ನೇ ತಾರೀಕು ಅಂದರೆ ನಾಡಿದ್ದು ಬೆಳಗಿನ ಜಾವ ಇವರು ಎಲ್ಲರನ್ನೂ ಸಹ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತಾರೆ.